ಆಗಸ್ಟ್ 12ರ ಸೂರ್ಯಗ್ರಹಣದಿಂದ ಚತುರ್ಗ್ರಹಿ ಯೋಗ. ಸಿಂಹ ಸೇರಿ ಈ 4 ರಾಶಿಯವರಿಗೆ ರಾಜವೈಭೋಗ ಶುರು. ಅದೃಷ್ಟ, ಹಣ, ಯಶಸ್ಸು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ಸೂರ್ಯಗ್ರಹಣ 2026 ವಿಶೇಷ. ಚತುರ್ಗ್ರಹಿ ಯೋಗದಿಂದ ಸಿಂಹ ಸೇರಿ ಈ 4 ರಾಶಿಯವರಿಗೆ ರಾಜವೈಭೋಗ, ಸಕಲ ಐಶ್ವರ್ಯ. 2026ರ ಆಗಸ್ಟ್ 12ರಂದು ಈ ವರ್ಷದ ಕೊನೆಯ ಹಾಗೂ 2ನೇ ಸೂರ್ಯಗ್ರಹಣ ಸಂಭವಿಸಲಿದ್ದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಅತ್ಯಂತ ಮಹತ್ವದ್ದಾಗಿದೆ. ಇದೇ ಸಮಯದಲ್ಲಿ ಅಪರೂಪದ ಚತುರ್ಗ್ರಹಿ ಯೋಗ ನಿರ್ಮಾಣವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ ಮತ್ತು ಗುರುಗಳ ವಿಶೇಷ ಸಂಯೋಗದಿಂದ ಈ ಯೋಗ ಉಂಟಾಗುತ್ತಿದ್ದು, ಕೆಲವು ರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ. ಈ ಚತುರ್ಗ್ರಹಿ ಯೋಗದ ಪರಿಣಾಮವಾಗಿ ವಿಶೇಷವಾಗಿ ಸಿಂಹ, ತುಲಾ, ಮೀನ ಮತ್ತು ಕುಂಭರಾಶಿಯವರಿಗೆ ಸಕಲ ಐಶ್ವರ್ಯ, ರಾಜವೈಭೋಗ, ಹಣದ ಹರಿವು, ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಅದೃಷ್ಟದ ಬೆಳಕು ಕಾಣಲಿದೆ. ಹಲವು ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಆರ್ಥಿಕ ಸಂಕಷ್ಟಗಳಿಂದ ಬಳಲುತ್ತಿದ್ದವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಸೂರ್ಯಗ್ರಹಣ ಮತ್ತು ಚತುರ್ಗ್ರಹಿ ಯೋಗದ ಮಹತ್ವ. ಸೂರ್ಯಗ್ರಹಣವನ್ನು ಜ್ಯೋತಿಷ್ಯದಲ್ಲಿ ಮಹತ್ವದ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಗ್ರಹಗಳ ಶಕ್ತಿ ಭೂಮಿಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಈ ಬಾರಿ ಗ್ರಹಣದ ಜೊತೆಗೆ ಚತುರ್ಗ್ರಹಿ ಯೋಗ ನಿರ್ಮಾಣವಾಗುತ್ತಿರುವುದರಿಂದ ಅದರ ಪ್ರಭಾವ ಇನ್ನಷ್ಟು ಹೆಚ್ಚಾಗಿದೆ. ಈ ಯೋಗದ ಪರಿಣಾಮವಾಗಿ ಕೆಲವರಿಗೆ ಹೊಸ ಉದ್ಯೋಗ ಅವಕಾಶಗಳು, ವ್ಯವಹಾರದಲ್ಲಿ ಭಾರೀ ಲಾಭ, ಮನೆ, ಜಮೀನು, ವಾಹನ ಖರೀದಿ ಯೋಗ, ವಿವಾಹ ಮತ್ತು ಸಂತಾನ ಭಾಗ್ಯ, ವಿದೇಶ ಪ್ರವಾಸ ಅವಕಾಶ, ಸಾಮಾಜಿಕ ಗೌರವ, ಆರ್ಥಿಕ ಸ್ಥಿರತೆ ಹೀಗೆ ಅನೇಕ ಶುಭಫಲಗಳು ದೊರೆಯಲಿವೆ. ಸಿಂಹರಾಶಿ. ರಾಜಯೋಗ ಆರಂಭ, ಜೀವನದಲ್ಲಿ ಸುವರ್ಣಕಾಲ. ಸೂರ್ಯಗ್ರಹಣದ ಅತ್ಯಂತ ಶುಭಫಲವನ್ನು ಪಡೆಯುವ ರಾಶಿಗಳಲ್ಲಿ ಸಿಂಹರಾಶಿ ಮೊದಲ ಸ್ಥಾನದಲ್ಲಿದೆ. ಸೂರ್ಯನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ಗ್ರಹಣದ ಶಕ್ತಿ ಇವರಿಗೆ ವಿಶೇಷ ಫಲ ನೀಡಲಿದೆ. ಉದ್ಯೋಗ ಮತ್ತು ವೃತ್ತಿ. ಬಹುಕಾಲದಿಂದ ನಿರೀಕ್ಷಿಸಿದ್ದ ಪದೋನ್ನತಿ ಸಾಧ್ಯವಾಗಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದವರಿಗೆ ಶುಭ ಸುದ್ದಿ ಸಿಗಬಹುದು. ಖಾಸಗಿ ಉದ್ಯೋಗದಲ್ಲಿರುವವರಿಗೆ ವೇತನ ಹೆಚ್ಚಳ ಹಾಗೂ ಹೊಸ ಜವಾಬ್ದಾರಿಗಳು ದೊರೆಯಬಹುದು. ಆರ್ಥಿಕ ಸ್ಥಿತಿ. ಹಣದ ಹರಿವು ಹೆಚ್ಚಾಗಲಿದೆ. ಹೂಡಿಕೆಗಳಿಂದ ಲಾಭ ಬರಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ದೊರೆಯಲಿವೆ. ಆಸ್ತಿ ಖರೀದಿ ಯೋಗವೂ ಇದೆ. ಕುಟುಂಬ ಜೀವನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ದಾಂಪತ್ಯ ಜೀವನದಲ್ಲಿದ್ದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಕ್ಕಳಿಂದ ಶುಭ ಸುದ್ದಿ ಸಿಗಬಹುದು. ಆರೋಗ್ಯ. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ವಿಶೇಷ ಸಲಹೆ. ಭಾನುವಾರ ಸೂರ್ಯನಿಗೆ ನೀರು ಅರ್ಪಿಸುವುದು ಹಾಗೂ ಗಾಯತ್ರಿ ಮಂತ್ರ ಜಪಿಸುವುದು ಶುಭಕರ. ತುಲಾರಾಶಿ. ಹಣದ ಮಳೆ, ಅದೃಷ್ಟದ ಬಾಗಿಲು ತೆರೆಯಲಿದೆ. ಚತುರ್ಗ್ರಹಿ ಯೋಗ ತುಲಾರಾಶಿಯವರಿಗೆ ಅದೃಷ್ಟದ ದಾರಿಯನ್ನು ತೆರೆಯಲಿದೆ. ಹಲವು ವರ್ಷಗಳಿಂದ ಎದುರಿಸುತ್ತಿದ್ದ ಅಡೆತಡೆಗಳು ದೂರವಾಗಲಿವೆ. ಹಣಕಾಸು. ಹಣಕಾಸಿನ ಸ್ಥಿತಿ ಬಲವಾಗಲಿದೆ. ಸಾಲದ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗಬಹುದು. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಉದ್ಯೋಗ. ಹೊಸ ಉದ್ಯೋಗ ಅವಕಾಶಗಳು ಬರಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಲಾಭ ಸಿಗಬಹುದು. ಉದ್ಯಮಿಗಳಿಗೆ ಹೆಚ್ಚಿನ ಆದಾಯದ ಸಾಧ್ಯತೆ ಇದೆ. ಪ್ರೀತಿ ಮತ್ತು ವಿವಾಹ. ವಿವಾಹ ಯೋಗ ಇರುವವರಿಗೆ ಶುಭ ಸಮಯ ಆರಂಭವಾಗಲಿದೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಬಹುದು. ಸಮಾಜದಲ್ಲಿ ಗೌರವ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಹೊಸ ಸ್ನೇಹಿತರು ಮತ್ತು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಸಿಗಬಹುದು. ಆರೋಗ್ಯ. ಹಳೆಯ ಕಾಯಿಲೆಗಳಿಂದ ನಿವಾರಣೆ ಸಿಗಬಹುದು. ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ವಿಶೇಷ ಪರಿಹಾರ. ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ಉತ್ತಮ ಫಲ ಸಿಗಲಿದೆ. ಮೀನರಾಶಿ. ಕಷ್ಟಗಳಿಗೆ ಅಂತ್ಯ, ಯಶಸ್ಸಿನ ಹೊಸ ಅಧ್ಯಾಯ. ಮೀನರಾಶಿಯವರಿಗೆ ಈ ಸೂರ್ಯಗ್ರಹಣ ಜೀವನದ ದೊಡ್ಡ ತಿರುವಾಗಬಹುದು.
ಇದುವರೆಗೆ ಅನುಭವಿಸಿದ್ದ ಸಂಕಷ್ಟಗಳು ನಿಧಾನವಾಗಿ ಕಡಿಮೆಯಾಗಲಿವೆ. ಉದ್ಯೋಗ ಮತ್ತು ವ್ಯವಹಾರ. ಹೊಸ ಕೆಲಸದ ಅವಕಾಶಗಳು ಸಿಗಬಹುದು. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಯಿದೆ. ಆರ್ಥಿಕ ಲಾಭ. ಅನಿರೀಕ್ಷಿತ ಹಣ ಲಾಭವಾಗಬಹುದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯಲಿದೆ. ಮನೆ ಖರೀದಿ ಯೋಗವೂ ಇದೆ. ಕುಟುಂಬ. ಕುಟುಂಬದವರ ಸಹಕಾರ ಹೆಚ್ಚಾಗುತ್ತದೆ. ಮನೆಯಲ್ಲಿನ ಕಲಹಗಳು ಕಡಿಮೆಯಾಗುತ್ತವೆ. ಶುಭ ಕಾರ್ಯಗಳ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಸಿಗಬಹುದು. ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಅವಕಾಶ ದೊರೆಯಬಹುದು. ಆರೋಗ್ಯ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಧ್ಯಾನ ಮತ್ತು ಯೋಗ ಮಾಡಿದರೆ ಇನ್ನಷ್ಟು ಲಾಭ. ವಿಶೇಷ ಸಲಹೆ. ಗುರುವಾರ ವಿಷ್ಣು ಸಹಸ್ರನಾಮ ಪಠನ ಮಾಡುವುದು ಶುಭಕರ. ಕುಂಭರಾಶಿ. ಜೀವನದಲ್ಲಿ ದೊಡ್ಡ ಬದಲಾವಣೆ. ಐಶ್ವರ್ಯ ಯೋಗ. ಕುಂಭರಾಶಿಯವರಿಗೆ ಈ ಚತುರ್ಗ್ರಹಿ ಯೋಗದಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಕಷ್ಟಪಟ್ಟು ಮಾಡಿದ ಕೆಲಸಗಳಿಗೆ ಫಲ ಸಿಗುವ ಸಮಯ ಇದು. ವೃತ್ತಿ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ಹಾಗೂ ಅವಕಾಶಗಳು ದೊರೆಯಬಹುದು. ವ್ಯವಹಾರದಲ್ಲಿ ವಿಸ್ತರಣೆ ಸಾಧ್ಯತೆಯಿದೆ. ಹಣಕಾಸು. ಹಣದ ಕೊರತೆ ಕಡಿಮೆಯಾಗುತ್ತದೆ. ಹೂಡಿಕೆಗಳಿಗೆ ಉತ್ತಮ ಸಮಯ. ಜಮೀನು ಮತ್ತು ವಾಹನ ಖರೀದಿಗೆ ಅವಕಾಶ ಸಿಗಬಹುದು. ಕುಟುಂಬ ಮತ್ತು ಸಂಬಂಧ. ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಬೆಳೆಸಬಹುದು. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಸಾಮಾಜಿಕ ಜೀವನ. ಸಮಾಜದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ. ನಾಯಕತ್ವ ಗುಣಗಳು ಹೊರಹೊಮ್ಮುತ್ತವೆ. ಆರೋಗ್ಯ. ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಆಹಾರ ಕ್ರಮದಲ್ಲಿ ನಿಯಂತ್ರಣ ಇರಲಿ. ವಿಶೇಷ ಪರಿಹಾರ. ಶನಿವಾರ ಶನಿದೇವರ ಪೂಜೆ ಮಾಡಿದರೆ ಉತ್ತಮ ಫಲ ಸಿಗಲಿದೆ. ಸೂರ್ಯಗ್ರಹಣದಂದು ಪಾಲಿಸಬೇಕಾದ ನಿಯಮಗಳು. ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಉತ್ತಮ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಗ್ರಹಣ ಸಮಯದಲ್ಲಿ ದೇವರ ಪೂಜೆ, ಮಂತ್ರಜಪ ಮಾಡುವುದು ಉತ್ತಮ. ಅನಗತ್ಯವಾಗಿ ಹೊರಗೆ ಹೋಗದಿರುವುದು ಒಳ್ಳೆಯದು. ಗ್ರಹಣದ ನಂತರ ಸ್ನಾನ ಮಾಡಬೇಕು. ದಾನಧರ್ಮ ಮಾಡಿದರೆ ಶುಭ ಫಲ ಸಿಗುತ್ತದೆ. ಗರ್ಭಿಣಿಯರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಈ 4 ರಾಶಿಯವರಿಗೆ ಏಕೆ ವಿಶೇಷ? ಈ ಬಾರಿ ಚತುರ್ಗ್ರಹಿ ಯೋಗ ಸಿಂಹ, ತುಲಾ, ಮೀನ ಮತ್ತು ಕುಂಭರಾಶಿಯವರ ಭಾವಸ್ಥಿತಿಗೆ ಅನುಕೂಲಕರವಾಗಿದೆ. ಇದರ ಪರಿಣಾಮವಾಗಿ ರಾಜಯೋಗ, ಧನಯೋಗ, ವೃತ್ತಿ ಪ್ರಗತಿ, ಕುಟುಂಬ ಸುಖ, ಆಧ್ಯಾತ್ಮಿಕ ಬೆಳವಣಿಗೆ, ಸಾಮಾಜಿಕ ಗೌರವ ಹೀಗೆ ಅನೇಕ ಶುಭ ಫಲಗಳು ದೊರೆಯಲಿವೆ. ಜ್ಯೋತಿಷ ಹೇಳುವ ಎಚ್ಚರಿಕೆ. ಶುಭ ಫಲಗಳ ಜೊತೆಗೆ ಕೆಲವು ಎಚ್ಚರಿಕೆಗಳು ಅಗತ್ಯ. ಅತಿಯಾದ ಖರ್ಚು ಮಾಡಬೇಡಿ. ಹೊಸ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ಕೋಪ ನಿಯಂತ್ರಿಸಿಕೊಳ್ಳಿ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಸಮಾಪ್ತಿ. 2026ರ ಆಗಸ್ಟ್ 12ರ ಸೂರ್ಯಗ್ರಹಣ ಹಾಗೂ ಚತುರ್ಗ್ರಹಿ ಯೋಗ ಜ್ಯೋತಿಷದಲ್ಲಿ ಅಪರೂಪದ ಘಟನೆಯಾಗಿದೆ. ಈ ಯೋಗದಿಂದ ವಿಶೇಷವಾಗಿ ಸಿಂಹ, ತುಲಾ, ಮೀನ ಮತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳಲಾಗುತ್ತಿದೆ. ಜೀವನದಲ್ಲಿ ಹೊಸ ಅವಕಾಶಗಳು, ಹಣಕಾಸಿನ ಪ್ರಗತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆಯಿದೆ. ಆದರೆ ಜ್ಯೋತಿಷವು ನಂಬಿಕೆ ಮತ್ತು ಸಂಪ್ರದಾಯ ಆಧಾರಿತವಾಗಿದೆ. ಪರಿಶ್ರಮ, ಧೈರ್ಯ ಮತ್ತು ಸಕಾರಾತ್ಮಕ ಮನೋಭಾವವೇ ಜೀವನದ ನಿಜವಾದ ಯಶಸ್ಸಿನ ಮಂತ್ರ ಎಂಬುದನ್ನು ಮರೆಯಬಾರದು. ನಿಮ್ಮ ರಾಶಿ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ಭವಿಷ್ಯ ಬೆಳಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ.